ಇಸ್ ವೆರಿ ಪ್ರೆಷಸ್. ಈ ಮಾತು ಪ್ರತಿಯೊಬ್ಬರಿಗೂ ಗೊತ್ತಿರೋದೆ. ಅದ್ರ ಜೊತೆಗೆ ನಾವು ಇನ್ನೊಬ್ಬರ ಟೈಮ್ನ ಎಷ್ಟು ವ್ಯಾಲ್ಯೂ ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಪಂಕ್ಚುವಲ್ ಆಗಿದ್ದಾರಾ ಇಲ್ವಾ ಅನ್ನೋದ್ರ ಮೇಲೆ ಒಬ್ಬರ ಕ್ಯಾರೆಕ್ಟರ್ನೇ ನಾವು ಡಿಸೈಡ್ ಮಾಡ್ಬೋದು. ಅದೇಗೆ ಅಂತೀರಾ, ಒಬ್ಬರು ಪಂಕ್ಚುವಲ್ ಆಗಿದ್ದಾರೆ ಅಂತಂದಾಗ ಓಕೆ, ಇವ್ರ ಮೇಲೆ ನಾವು ರಿಲೈ ಆಗ್ಬೋದು, ಯಾವುದೇ ವಿಷಯಕ್ಕೆ ಅವ್ರ ಮೇಲೆ ನಾವು ಒಂದು ಸ್ವಲ್ಪ ಡಿಪೆಂಡ್ ಆಗ್ಬೋದು ಅನ್ನೋ ಒಂದು ಪಾಸಿಟಿವಿಟಿ ಬರುತ್ತೆ. ಅವ್ರು ಆರ್ಗನೈಸ್ಡ್ ಆಗಿದ್ದಾರೆ, ಪ್ಲಾನ್ ಮಾಡ್ಕೊಂಡಿದ್ದಾರೆ, 5 ನಿಮಿಷ ಮುಂಚೆನೇ ಬರ್ತಾರಲ್ಲ, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಅವ್ರ ಮೈಂಡ್ ಎಷ್ಟು ಆರ್ಗನೈಸ್ಡ್ ಆಗಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅದೇ ಒಬ್ಬರು ಪಂಕ್ಚುವಲ್ ಆಗಿ ಇಲ್ಲ, ಯಾವಾಗಲೂ ಲೇಟ್ ಅಥವಾ ಎಲ್ಲ ಫಂಕ್ಷನ್ಗೂ ಲೇಟ್ ಅಂತಂದರೆ ಓಕೆ, ಇವ್ರು ಎಷ್ಟು ಡಿಸ್ಆರ್ಗನೈಸ್ಡ್ ಆಗಿದ್ದಾರೆ, ಟೈಮ್ ಕರೆಕ್ಟಾಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿಲ್ವಲ್ಲ ಇವರು, ಆ್ಯಂಡ್ ಎಷ್ಟು ಹೆಲ್ತ್ನ ಹಾಳು ಮಾಡ್ಕೊತಾರೆ, ಎಷ್ಟು ಸ್ಟ್ರೆಸ್ ತೊಗೊತಾರೆ ಲಾಸ್ಟ್ ಮಿನಿಟಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸೊ ಆದಷ್ಟು ಪಂಕ್ಚುವಲ್ ಆಗಿರೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇವತ್ತು ನಾನು ಒಂದು ಸ್ವಲ್ಪ ಲೇಟಾಗಿದ್ದೆ. ಸೊ ನನ್ನ ರೆಸ್ಕ್ಯೂ ಬ್ರೇಕ್ಫಾಸ್ಟ್ ಆಪ್ಷನ್ ಅಂತಂದರೆ ಪಲಾವ್ ಒಂದೇ ಆಗಿರುತ್ತೆ. ನಿಮ್ಮ ರೆಸ್ಕ್ಯೂ ಬ್ರೇಕ್ಫಾಸ್ಟ್ ಆಪ್ಷನ್ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಟೈಮ್ ನಾನು ಅದನ್ನು ಟ್ರೈ ಮಾಡ್ಬೋದು. ಸೊ ಬೇಗ ಬೇಗ ಎಲ್ಲ ತರಕಾರಿಗಳನ್ನ ಬಳಸ್ಕೊಂಡು, ಸೋಯಾನ ಬಳಸ್ಕೊಂಡು ಪಲಾವ್ನ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಪಲಾವ್ ಯಾರಿಗೂ ಇಷ್ಟ ಇಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಹೆಲ್ದಿ ಫುಡ್ ತಿನ್ನಬೇಕು, ಅಟ್ಲೀಸ್ಟ್ ಮನೆ ಫುಡ್ ತಿನ್ನಬೇಕು ಅಂತಂದರೆ ಈ ಥರ ಒಂದು ಕೆಲವು ಆಪ್ಷನ್ಸ್ ಇಟ್ಕೊಳ್ಳೇಬೇಕಾಗತ್ತೆ. ಆ್ಯಂಡ್ ಅದರ ಜೊತೆಗೆ ಫ್ರೂಟ್ಗೆ ಅಂತ ನಾನಿವತ್ತು ಪಪಾಯನ ಕ್ಯಾರಿ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ಸಿಂಪಲ್ ಕ್ವಿಕ್ ಬ್ರೇಕ್ಫಾಸ್ಟ್. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಹ್ಯಾವ್ ಅ ವೆರಿ ವೆರಿ ಗುಡ್ ಡೇ.